ಇನ್ನು ಭೀಕರ ಅಪಘಾತದಲ್ಲಿ ಮೃತಪಟ್ಟಿರುವವರ ಕಣ್ಣೀರ ಕಥೆ. ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿಯ ನಿವಾಸಿ 26 ವರ್ಷದ ಗಗನ್ ಈ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿರುವಂತಹ ಯುವಕ. ಮನೆಗೆ ಒಬ್ಬನೇ ಮಗನಾಗಿದ್ದಂತಹ ಗಗನ್ ಈ ಅಪಘಾತದಲ್ಲಿ ಬಲಿಯಾಗಿರೋ ಬೈಕ್ನಲ್ಲಿದ್ದಂತಹ ಸವಾರ ಈತ ಈ ಒಂದು ಅಪಘಾತದಲ್ಲಿ ಪ್ರಾಣವನ್ನು ಕಳ್ಕೊಂಡಿರೋದು. ತಾಯಿಗೆ ಕಣ್ಣು ಕಾಣಿಸಲ್ಲ, ಮನೆಗೆ ಇದ್ದಂತಹ ಒಬ್ಬನೇ ಮಗ ಆಧಾರ ಆಗಿದ. ಫ್ಯಾಕ್ಟರಿಯಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ಮಗನನ್ನ ಕಳ್ಕೊಂಡು ಆಸ್ಪತ್ರೆ ಮುಂದೆ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಬೈಕ್ನಲ್ಲಿ ಫ್ಯಾಕ್ಟರಿಯ ಕೆಲಸವನ್ನ ಮುಗಿಸಿಕೊಂಡು ವಾಪಸ್ ಬರುವಾಗ ಆಗಿರುವಂತಹ ಅಪಘಾತ. ಅವ್ರಿಗೆ ಗೊತ್ತಿಲ್ಲ. ಹೊಸಕೋಟೆಯಲ್ಲಿ ನಡೆದಂತಹ ಸರಣಿ ಅಪಘಾತದಲ್ಲಿ ಬೈಕ್ ಚಾಲಕ ಕೂಡ ಮೃತಪಟ್ಟಿರುವಂತದ್ದು. ನನ್ನ ಜೊತೆ ಮಾತಾಡೋಕೆ ಅವ್ರ ಸಂಬಂಧಿಕರು ಕೂಡ ಸರ್, ಏನಾಗಬೇಕು ನಿಮ್ಗೆ? ಅವರು ನನ್ನ ಬಾಮ ಇದೆ ಸರ್, ನನ್ನ ತಂಗಿ ಮಗ. ನನ್ನ ತಂಗಿ ಮಗ ಆಗ್ಬೇಕು. ಏನವ್ರ ಹೆಸರು, ಏನಾಯ್ತಂತ? ಅಲ್ಲಿಗೆ ಕೆಲಸ ಡ್ಯೂಟಿಗೆ ಹೋಗಿ ಬರಬೇಕಾದ್ರೆ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು ಸರ್, ಕಂಪ್ನಿಗೆ ಹೋಗ್ತಾ ಇದ್ರು. ಹೋಗಿ ಬರಬೇಕಾದ್ರೆ ಬೆಳಗಿನ ಜಾವ ಈ ಥರ ಆಗಿರೋದು. ಈಗ ನಮ್ಮ ಪೊಲೀಸರು ಫೋನ್ ಮಾಡಿದ್ರು, ಬರಬೇಕಾದ್ರೆ ಇಲ್ಲಿ MG ಹಾಸ್ಪಿಟಲ್ ಬಾಡಿದೆ ಅಂದರು. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು ಸರ್. ಸರ್ ಅವರು ಏನು ಹೆಸರು, ಅವರು ಏಜ್ ಎಷ್ಟು? ಸರ್ 25 ವರ್ಷ ಏಜು, 26 ಏಜು. ದೇವನಹಳ್ಳಿ ತಾಲೂಕು. ಇಲ್ಲಿ ಮುಚ್ಚಂದ ಹತ್ರ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ರು, ಫ್ಯಾಕ್ಟ್ರಿಗೆ ಬರ್ತಾ ಇದ್ರು. ಬರಬೇಕಾದ್ರೆ ಬೆಳಗಿನ ಜಾವ ಈ ಥರ ಆಗಿರೋದು. ಯಾರು ಬಂದು ಗುದ್ದಿರೋದು ಗಾಡಿಗೆ? ಅಲ್ಲಿ ನಮ್ಗಿನ್ನೂ ಅಲ್ಲಿ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಸರ್. ನಾವು ಇನ್ನೂ ಅಲ್ಲಿ ಹೋಗಿ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಬರಬೇಕಾದ್ರೆ ಯಾರಿಗೆ ಬಾಡಿಗೆ ಇರಲಿಲ್ಲ. ಲಾರಿ ಒಂದು ಅಪ್ಸೈಡ್ ಆಗಿದೆ. ಕಾರಲ್ಲಿರೋರು 6 ಜನ ಡೆತ್ ಆಗಿದ್ದಾರೆ. ಬೈಕ್ ಗುದ್ದಿ ಬೈಕೆಲ್ಲ ಪುರಿ ಇದಾಗಿದೆ, ಇಲ್ಲ ಸೀದಾಗ್ಬಿಟ್ಟಿದೆ ಸರ್. ಅವ್ರ ಹೆಸರು ಏಜು 26 ವರ್ಷ ಸರ್ ಏಜು. ಒಬ್ಬೇ ಮಗ ಸರ್, ಒಬ್ಬೇ ಮಗ. ಅವ್ರ ತಾಯಿ ಕಣ್ಣು ಕಾಣಿಸಲ್ಲ. ಇವನ ಹಸ್ತಕಾರದಲ್ಲಿ ಅವನಿದ್ದ. ಮದುವೆ ಆಗಿತ್ತು? ಇಲ್ಲ ಸರ್, ಇನ್ನೂ ಇಲ್ಲ ಮದುವೆ. ಒಬ್ಬಳೇ ಸರ್, ಕಣ್ಣು ಕಾಣಲ್ಲ. ತಾಯಿ ಮಗ ಇಬ್ಬರು ಸರ್. ಅವ್ರ ತಾಯಿಗೆ ಅವ್ರಿಗೆಲ್ಲ ಅವ್ರ ತಂದೆ ಬರ್ತಾ ಇದ್ದಾರೆ ಸರ್ ಈಗ. ಸೊ ಇದಿಷ್ಟು ಅವ್ರ ಕುಟುಂಬಸ್ಥರ ಮಾತು. ಅಂದರೆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದು ಹೋಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.